ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರು ಹುಡುಗ ಲಿಖಿತ್. ಇವತ್ತಿಂದ ಇಂಡಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಾ ಇದೆ. ಅದೇನೆಂದರೆ ಏನಿರ್ಬೋದು ಹೇಳಿ? IPL, ಇಂಡಿಯನ್ ಪ್ರೀಮಿಯರ್ ಲೀಗ್. ಪ್ರತಿ ಮನೆಯಲ್ಲೂ ಇವತ್ತು 8 ಗಂಟೆ ಆಯಿತು, 7:30 ಆಯಿತು ಅಂತಂದರೆ ಎಲ್ಲರ ಮನೆ ಟಿ ವಿ ಆನ್ ಆಗ್ತದೆ. ಪ್ರತಿಯೊಬ್ಬರು ಇವತ್ತು ಮ್ಯಾಚ್ ವೀಕ್ಷಣೆ ಮಾಡ್ತಾರೆ. ಯಾಕೆ ಅಂದರೆ ಇವತ್ತಿನ ಫಸ್ಟ್ ಇನಾಗ್ರೇಷನ್ ಮ್ಯಾಚಲ್ಲಿ ಯಾರು ಆಡ್ತಾ ಇರೋದಂದರೆ ನಮ್ಮೆಲ್ಲರ ಫೇವ್ರೆಟ್ ಆರ್ ಸಿ ಬಿ ಅವರು ಇವತ್ತು KKR ಆಪೋಸಿಟಲ್ಲಿ ಆಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಬನ್ನಿ ನಾವೀಗ ಎರಡು ಟೀಮ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಹಾಗೂ ಎಲ್ಲಿ ಮ್ಯಾಚ್ ನಡೀತಾ ಇದೆ, ಇವತ್ತಿನ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ, ಮತ್ತು ಎರಡು ಟೀಮ್ಗಳ ಪ್ಲೇಯಿಂಗ್ 11 ಹೇಗಿರ್ಬೋದು, ಮತ್ತು ಪ್ಲೇಯಿಂಗ್ 11 ಅಲ್ಲ, ಪ್ಲೇಯಿಂಗ್ 12. ಯಾಕೆ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ಇದ್ದಾನೆ, ಅವನ್ನ ನಾವು ಮರಿಲೇಬಾರ್ದು. ಬೋತ್ ಟೀಮ್ಸ್ ಹ್ಯಾವ್ ಅನೌನ್ಸ್ಡ್ ದ ನ್ಯೂ ಕ್ಯಾಪ್ಟನ್ಸ್ ಫಾರ್ ದ ಈಚ್ ಟೀಮ್. ಮೇನ್ಲಿ RCBಗೆ ರಜತ್ ಪಟಿದಾರ್ ಈ ವರ್ಷ ಫಸ್ಟ್ ಟೈಮು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ, ಹಾಗೂ KKRಗೆ ಅಜಿಂಕ್ಯ ರಹಾನೆ ಮಾಡ್ತಿದ್ದಾರೆ. ಈಸ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್, ಬಿಕಾಸ್ ಅವರು ರಾಜಸ್ಥಾನ್ ರಾಯಲ್ಸಲ್ಲಿ ಆಲ್ರೆಡಿ ಕ್ಯಾಪ್ಟನ್ಸಿ ಮಾಡಿದ್ರು, ಹಾಗೂ ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ಸಿ ಮಾಡಿರೋ ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ. ರಜತ್ ಪಟಿದಾರ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಮ್ಮಿ, ಬಟ್ ಆದರೆ ಅವ್ರ ಜೊತೆ ದೊಡ್ಡ ಬಲ ಅಂದರೆ ವಿರಾಟ್ ಕೊಹ್ಲಿ ಅವರಿದ್ದಾರೆ. ಸೊ ಫ್ರೆಂಡ್ಸ್, ನೋಡೋಣ ಅವರು ಹೇಗೆ ಈ 2025ನೇ IPL ಅಲ್ಲಿ ಅವ್ರ ಕ್ಯಾಪ್ಟನ್ಸಿನ ಹೇಗೆ ನಡೆಸ್ತಾರೆ ಅನ್ನೋದನ್ನ ನೋಡೋಣ. KKR ಬಗ್ಗೆ ಮಾತಾಡೋಣ ಅಂದರೆ ಅವ್ರಿಗೆ ಈ ಪಿಚ್ಚಲ್ಲಿ ತುಂಬ ರೆಕಾರ್ಡ್ಸ್ ಚೆನ್ನಾಗಿದೆ. ಆಲ್ರೆಡಿ ಅವರು RCBನ ತುಂಬ ಸಲ ಈ ಪಿಚ್ಚಲ್ಲಿ ಸೋಲಿಸಿದ್ದಾರೆ. ಬಟ್ RCB ಪರವಾಗಿ ನಾನು ಮಾತಾಡ್ತೀನಿ ಅಂತಂದರೆ ಅವ್ರದ್ದು ಫ್ಯಾನ್ ಬೇಸೇ ಅವ್ರಿಗೆ ದೊಡ್ಡ ಶಕ್ತಿ, ಹಾಗೂ ಅವ್ರ ದೊಡ್ಡ ಶಕ್ತಿಯಾದ ಕಿಂಗ್ ಕೊಹ್ಲಿ ಅವರು ಅವ್ರ ಜೊತೆನೇ ಇದ್ದಾರೆ. ಸೊ ಅದರಿಂದ ಒಳ್ಳೆ ಟೀಮ್ ಇದೆ ಈ ವರ್ಷ. ಬನ್ನಿ ಫ್ರೆಂಡ್ಸ್, ಈಗ ಪ್ಲೇಯಿಂಗ್ 11 ಬಗ್ಗೆ ನೋಡ್ಕೊಂಬರೋಣ. ಎರಡು ಟೀಮದು ಇವತ್ತು KKR ತೊಗೊಂಡ್ರೆ ಓಪನಿಂಗು ಸುನಿಲ್ ನಾರಾಯಣ್ ಜೊತೆ ಕ್ವಿಂಟನ್ ಡಿಕಾಕ್ ಬರ್ತಾ ಇದ್ದಾರೆ. ಕ್ವಿಂಟನ್ ಡಿಕಾಕ್ ಇವತ್ತು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಆಡ್ತಾ ಇದ್ದಾರೆ. ಅದಾದಮೇಲೆ ಒನ್ ಡೌನಲ್ಲಿ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಬರ್ತಾ ಇದ್ದಾರೆ. ಅದಾದಮೇಲೆ ರಘುವಂಶಿ ಆ್ಯಂಡ್ ವೆಂಕಟೇಶ್ವರ ಅಯ್ಯರ್, ರಿಂಕು ಸಿಂಗ್ ದ ಮ್ಯಾಚ್ ವಿನ್ನರ್, ಹಾಗೂ ರಸೆಲ್, ರಮನ್ದೀಪ್ ಸಿಂಗ್ ಮತ್ತು ಹರ್ಷಿತ್ ರಾಣಾ, ಹಾಗೂ ಫಾಸ್ಟ್ ಬೌಲರ್ ಆಗಿ ನಾರ್ತಜೆ, ಆ್ಯಂಡ್ ಸ್ಪಿನ್ನರ್ ಆಗಿ ಅವರು ಮಿಸ್ಟ್ರಿ ಸ್ಪಿನ್ನರ್ ಆಗಿ ವರುಣ್ ಚಕ್ರವರ್ತಿ ಇದ್ದಾರೆ. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೋಸ್ಟ್ಲಿ ಬೌಲರ್ ಆಗಿ ವರುಣ್ ಹರಾರ ಬರ್ಬೋದು. ಅದೇ ಥರ RCB ಪ್ಲೇಯಿಂಗ್ 11 ನೋಡೋದಾದರೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕೊಹ್ಲಿ ಜೊತೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಫಿಲಿಪ್ ಸಾಲ್ಟ್ ಅವ್ರು ಬರ್ತಾ ಇದ್ದಾರೆ, ಹಾಗೂ ಒನ್ ಡೌನಲ್ಲಿ ಕ್ಯಾಪ್ಟನ್ ಪಟಿದಾರ್ ಬರ್ತಾ ಇದ್ದಾರೆ. ಆಮೇಲೆ ವಿಕೆಟ್ ಕೀಪರ್ ಜಿತೇಂದ್ರ ಶರ್ಮಾ, ಹಾಗೂ ಟೀಮ್ ಡೇವಿಡ್, ಕುರ್ನಲ್ ಪಾಂಡ್ಯ, ಮತ್ತು ಭುವನೇಶ್ ಕುಮಾರ್, ಎಸ್ ದಯಾಲ್ ಆ್ಯಂಡ್ ಹೇಜಲ್ವುಡ್, ಮತ್ತು ಸುರೇಶ್ ಶರ್ಮಾ ಸ್ಪಿನ್ನರ್ ಆಗಿ ಆಡ್ತಾ ಇದ್ದಾರೆ. ಮತ್ತು ಸಲಾಮ್ನ ಕೂಡ ಇವತ್ತು ಬೌಲಿಂಗ್ ಒಂದು ಆಪ್ಷನ್ ಆಗಿ ನಾವು ನೋಡ್ಬೋದು. ಮತ್ತು ಫ್ರೆಂಡ್ಸ್, ಇವತ್ತು ಮ್ಯಾಚ್ ನಡೀತಾ ಇರೋದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸಲ್ಲಿ, ಹಾಗೂ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ ಅಂತಂದರೆ ಇವತ್ತು ಅವರೇಜ್ ಸ್ಕೋರ್ ಇಲ್ಲಿ ಇವತ್ತು 175ಇಂದ 180 ಆಗ್ಬೋದು. ಹಾಗೂ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡೋದಾದರೆ ಟೋಟಲ್ 35 ಮ್ಯಾಚಸ್ ಇಲ್ಲಿ ಆಡಿದ್ದಾರೆ. ಅದರಲ್ಲಿ RCB ಅವರು 14 ಗೆದ್ದಿದ್ದಾರೆ, ಮತ್ತು KKR ಅವರು 21 ಮ್ಯಾಚಸ್ ಗೆದ್ದಿದ್ದಾರೆ. ಆದರೆ ಈಡನ್ ಗಾರ್ಡನ್ಸ್ ಪಿಚ್ಚಲ್ಲಿ 12 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ KKR 8 ಮ್ಯಾಚಸ್ ಗೆದ್ದಿದ್ದಾರೆ, ಹಾಗೂ RCB ಅವರು 4 ಮ್ಯಾಚಸ್ ಗೆದ್ದಿದ್ದಾರೆ. ಹಾಗೂ ಮತ್ತಿನ್ನೊಂದೇನಂತಂದರೆ ಓವರಾಲ್ ಟೀಮ್ ನೋಡೋದಾದರೆ ಈಗ RCB ಮತ್ತು KKR ಎರಡು ಟೀಮಲ್ಲಿ ನೋಡೋದಾದರೆ ಎರಡೂ ಬ್ಯಾಲೆನ್ಸಿಂಗ್ ಆಗಿದೆ. ಅದರಲ್ಲೂ ಈಗ RCBಯಲ್ಲಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಈ ವರ್ಷ RCBಯಲ್ಲಿ ಬೌಲಿಂಗ್ ಅಟ್ಯಾಕರ್ಸ್ ಚೆನ್ನಾಗಿದ್ದಾರೆ. ಹಾಗೆ ನಮ್ಮ ಭುವನೇಶ್ ಕುಮಾರ್ ಇದ್ದಾರೆ, ಮತ್ತು ಹೇಜಲ್ವುಡ್ ಇದ್ದಾರೆ, ಮತ್ತು ಎಸ್ ದಯಾಲ್ ಇದ್ದಾರೆ, ಮತ್ತು ಸುಯೇಶ್ ಶರ್ಮಾ ಇದ್ದಾರೆ. ಅವ್ರನ್ನ ನಾವು ಒಳ್ಳೆ ಸ್ಪಿನ್ನರ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಮಿಡ್ಲ್ ಓವರ್ಸಲ್ಲಿ ಕೆಲವು ಟರ್ನ್ ಆಗ್ಬೋದು, ಅದರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ. KKRಲ್ಲಿ ತೊಗೊಂಡ್ರೆ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಇದ್ದಾರೆ, ಹಾಗೂ ರಸೆಲ್, ನಾರಾಯಣ್ ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಎರಡು ಟೀಮು ಬ್ಯಾಲೆನ್ಸ್ ಆಗಿದೆ. ಒಂದು ಥ್ರಿಲ್ಲರ್ ಮ್ಯಾಚ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಪ್ಲೀಸ್ ಡೂ ವಾಚ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.